ಮೂಗುದಾರ ಹಾಕೋದ್ರ ಬಗ್ಗೆ ದೇಶಾದ್ಯಂತ ಈಗ ಚರ್ಚೆ ಆಗ್ತಾ ಇದೆ. ಬೀದಿ ನಾಯಿಗೆ ಕಡಿವಾಣ ಹಾಕೋದ್ರ ಬಗ್ಗೆ ಪರ ವಿರೋಧದ ಸಮರ ನಡೀತಾ ಇದೆ. ಬೀದಿ ನಾಯಿಗೆ ಕಡಿವಾಣ ಹಾಕಬೇಕು ಅಂತ ಕೆಲವರು ಹೇಳ್ತಾ ಇದ್ರೆ, ಇನ್ನು ಕೆಲವರು ಹೇಳ್ತಾ ಇದ್ದಾರೆ, ಪ್ರಾಣಿ ಪ್ರಿಯರು ಹೇಳ್ತಾ ಇರೋದು ಅದು ಸರಿಯಲ್ಲ ಅಂತ. ಏರಿಯಾ ಡಾನ್ಗಳಂತೆ ಬೀದಿ ನಾಯಿಗಳು ಕಿರಿಕ್ ಮಾಡ್ತಾ ಇವೆ. ಕಂಡವರ ಮೇಲೆ ಬೀದಿ ನಾಯಿಗಳು ಎಗರುತ್ತಾ ಇದೆ. ಬೀದಿ ನಾಯಿ ಹಾವಳಿ ರಾಜ್ಯವನ್ನೇ ಬೆಚ್ಚಿ ಬೀಳಿಸ್ತಾ ಇದೆ. ಪ್ರತಿ ಏರಿಯಾಗಳಿಗೆ ಹೋದ್ರೂ ಕೂಡ ಅಲ್ಲಿ ಬೀದಿ ನಾಯಿಗಳು ತುಂಬಿ ತುಳುಕ್ತಾ ಇರುತ್ತೆ. ರಾಷ್ಟ್ರ ರಾಜಧಾನಿಯಲ್ಲಿ ಬೀದಿ ನಾಯಿಗೆ ಶೆಲ್ಟರ್ ಭಾಗ್ಯ. ನಾಯಿ ಹಾವಳಿ ತಡೆಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಒಂದು ಕಡೆ ನಾಯಿ ಪ್ರಿಯರು, ಮತ್ತೊಂದು ಕಡೆ ವಿರೋಧಿಗಳು. ನಾಯಿಗಳ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ ಸಿಲಿಕಾನ್ ಸಿಟಿ ಜನ. ಬೀದಿ ನಾಯಿ ಹಾವಳಿಯ ಅಂಕಿ ಸಂಖ್ಯೆ ಬೆಚ್ಚಿ ಬೀಳಿಸುತ್ತೆ. ವರ್ಷದಿಂದ ವರ್ಷಕ್ಕೆ ಈ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬೀದಿ ನಾಯಿಗಳ ಕಾಟದಿಂದ ಜನ ರಸ್ತೆಗಿಳಿಯೋದಕ್ಕೆ ಹೆದರಬೇಕು ಅಂತ ಪರಿಸ್ಥಿತಿ ಇದೆ. ಇನ್ನು ಪ್ರತಿ ವರ್ಷದ ಅಂಕಿ ಸಂಖ್ಯೆಯನ್ನ ನೋಡ್ತಾ ಹೋದ್ರೆ ಅದು ಕೂಡ ಬೆಚ್ಚಿ ಬೀಳಿಸೋ ಹಾಗಿದೆ. ಸಿಲಿಕಾನ್ ಸಿಟಿ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ನಾಯಿಗಳ ಕಾಟ ತಪ್ಪಿಲ್ಲ. ಮಕ್ಕಳ ಮೇಲೆ, ವಯಸ್ಸಾದವರ ಮೇಲೆ, ಬೈಕಲ್ ಹೋಗೋರ ಮೇಲೆ ಬೀದಿ ನಾಯಿಗಳು ಅಟ್ಯಾಕ್ ಮಾಡುವಂತಹ ಸುದ್ದಿ ದಿನ ಬೆಳಗಾದ್ರೆ ನೋಡ್ತಾ ಇರ್ತೀವಿ. ಹಾಗಾದ್ರೆ ಬೀದಿ ನಾಯಿಗಳನ್ನ ಒಂದೆಡೆ ಕೂಡ ಹಾಕಬೇಕಾ, ಮೂಗುದಾರ ಹಾಕಬೇಕಾ? ಇದ್ರ ಬಗ್ಗೆ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಬೀದಿ ನಾಯಿಗೆ ಕಡಿವಾಣ ಹಾಕೋದ್ರ ಬಗ್ಗೆ ಪರ ಮತ್ತು ವಿರೋಧದ ಚರ್ಚೆಗಳು ಈಗ ಆಗ್ತಾ ಇರೋದು. ಏರಿಯಾ ಡಾನ್ಗಳಂತೆ ಏರಿಯಾಗಳಲ್ಲಿ ಬೀದಿ ನಾಯಿಗಳು ಓಡಾಡ್ತಾ ಇದೆ. ಬೀದಿ ನಾಯಿಗಳನ್ನ ಕಂಡ್ರೆ ಆ ಬೀದಿಗೆ ಕಾಲಿಡೋದಕ್ಕೆ ಜನ ಹೆದರಬೇಕು ಅಂತ ಪರಿಸ್ಥಿತಿಯಲ್ಲಿದ್ದಾರೆ ಈಗ ಜನ. ಹಾಗಾದ್ರೆ ಈ ಪರಿಸ್ಥಿತಿಯನ್ನ ನಿಭಾಯಿಸೋದು ಹೇಗೆ ಕಡಿವಾಣ ಹಾಕೋದು? ಬೀದಿ ನಾಯಿಗಳಿಗೆ ಮೂಗ್ದಾರ ಹಾಕೋದಕ್ಕೆ ಹೋದ್ರೆ ಮತ್ತೊಂದು ಕಡೆ ಪ್ರಾಣಿ ಪ್ರಿಯರು ಇದ್ರ ಬಗ್ಗೆ ಖ್ಯಾತಿ ತೆಗೆದಿದ್ದಾರೆ. ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ಪರಿಸ್ಥಿತಿಯನ್ನ, ಅದೇ ಆಗ್ತಾ ಇಲ್ಲ. ಒಂದಷ್ಟು ಕಾನೂನಿದೆ, ನಿಯಮಗಳಿದೆ, ಅದರ ಪಾಲನೆ ಆಗ್ತಾ ಇಲ್ಲ. ಸರ್ಕಾರ ಆಗ್ಲಿ ಅಥವಾ ಪಾಲಿಕೆ ಆಗ್ಲಿ ಇದನ್ನ ಒಂದು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಬೇಕಾಗತ್ತೆ. ಬೀದಿ ನಾಯಿಗಳ ನಿರ್ವಹಣೆ ಮತ್ತು ನಿಯಂತ್ರಣ ಎರಡೂ ಕೂಡ ಅತ್ಯಗತ್ಯ. ಅದೆರಡೂ ಆಗ್ತಾ ಇಲ್ಲ. ಒಂದು ಸಲ ಇಂಥ ಸುದ್ದಿಗಳ ಅಬ್ಬರಿಸಿದ್ರೆ, ಏನಾದ್ರೂ ಒಂದು ಅವಘಡಗಳಾದ್ರೆ ಆಗ ಅದ್ರ ಬಗ್ಗೆ ಒಂದಷ್ಟು ಕ್ರಮ ತಗೋತಾರೆ. ಸ್ವಲ್ಪ ದಿನ ಅಷ್ಟೇ, ಮತ್ತೆ ಎಲ್ಲರೂ ಸೈಲೆಂಟ್ ಆಗ್ತಾರೆ. ಹೀಗಾದ್ರೆ ಪರಿಸ್ಥಿತಿಯನ್ನ ನಿರ್ವಹಿಸೋದು ಹೇಗೆ? ಒಂದೊಂದು ದೃಶ್ಯಗಳನ್ನ ನೀವು ನೋಡ್ತಾ ಇದ್ರಿ. ಒಂದು ಚಿಕ್ಕ ಮಗು ರಸ್ತೆಯಲ್ಲಿ ಹೋಗ್ತಾ ಇರತ್ತೆ, ಬೀದಿ ನಾಯಿ ಅಟ್ಯಾಕ್ ಮಾಡುತ್ತೆ. ಬೈಕಲ್ಲಿ ಹೋಗ್ತಾ ಇದ್ದವರ ಮೇಲೆ ಬೀದಿ ನಾಯಿ ಅಟ್ಯಾಕ್ ಮಾಡಿತ್ತು. ಇಂಥ ಹಲವು ಘಟನೆಗಳು ದೃಶ್ಯ ಸಮೇತ ಪ್ರತಿ ದಿನ ನಾವು ನೋಡ್ತಾ ಇರ್ತೀವಿ. ರಸ್ತೆಗಳಲ್ಲಿ ಈ ತರ ಬೀದಿ ನಾಯಿಗಳು ಅಟ್ಯಾಕ್ ಮಾಡೋದಕ್ಕೆ ನಿಂತು ಬಿಟ್ರೆ ಜನ ಓಡಾಡೋದು ಹೇಗೆ? ಇದು ಈಗ ಜನಸಾಮಾನ್ಯರ ಪ್ರಶ್ನೆ ಆಗಿದೆ. ಕಾನೂನಿದೆ, ಅದಕ್ಕೋಸ್ಕರ ನಿಯಮ ಇದೆ, ಕಾಯ್ದೆಗಳಿದೆ, ಆದರೆ ಅದರ ಪಾಲನೆ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ? ಬೀದಿ ನಾಯಿಗಳ ಹಾವಳಿಯಿಂದ ಜನ ಬೇಸತ್ತೋಗಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು, ಸರ್ಕಾರ ಪಾಲಿಕೆ ಇದರ ಬಗ್ಗೆ ಕ್ರಮ ತಗೋಬೇಕು. ಈ ವಿಷಯವನ್ನ ಗಂಭೀರವಾಗಿ ಸರ್ಕಾರ ತಗೋಬೇಕು ಅಂತ ಜನ ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ಬೀದಿ ನಾಯಿಗೆ ಕಡಿವಾಣ ಅಂತ ಅಂದ್ರೆ ಪ್ರಾಣಿ ಪ್ರಿಯರು ತಮ್ಮ ವಾಯ್ಸ್ ರೇಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ಪರಿಸ್ಥಿತಿಯನ್ನ ನಿಭಾಯಿಸೋದು ಹೇಗೆ? ಜನಕ್ಕೆ ಯಾವ ರೀತಿ ಸಮಸ್ಯೆಗಳಾಗ್ತಾ ಇದೆ? ಪ್ರಾಣಿ ಪ್ರಿಯರ ವಾದ ಏನು? ಈ ಬಗ್ಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನ ಆರಂಭ ಮಾಡ್ತಾ ಇದ್ದೀವಿ. ಒಂದು, ಬೀದಿ ನಾಯಿಗಳ ಹಾವಳಿ ಕಂಟ್ರೋಲ್ ಆಗಬೇಕು ನಿಜ, ಯಾಕಂದ್ರೆ ದಿನ ಬೆಳಗಾದ್ರೆ ಈ ರೀತಿ ಅಟ್ಯಾಕ್ ಮಾಡ್ತಾ ಇದೆ, ಆಸ್ಪತ್ರೆಗೆ ದಾಖಲಾಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅದು ಕಡಿವಾಣ ಹಾಕಬೇಕು. ಪ್ರಾಣಿ ಪ್ರಿಯರು ಕೂಡ ತಮ್ಮ ವಾದವನ್ನ ಮುಂದಿಡ್ತಾ ಇದ್ದಾರೆ. ಈ ರೀತಿ ಕಡಿವಾಣ ಹಾಕಿದ್ರೆ ಹೇಗೆ ಅಂತ ಎಲ್ಲರ ಅಭಿಪ್ರಾಯ ಏನು ಅನ್ನೋದನ್ನ ಇವತ್ತಿನ ಈ ಚರ್ಚೆಯಲ್ಲಿ ಮಾತಾಡೋಣ. ಮೊದಲನೇದಾಗಿ ಸಾಮಾಜಿಕ ಕಾರ್ಯಕರ್ತರಾದಂತಹ ಮೋಹನ್ ಸಿಂಗ್ ಅವರಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹರೀಶ್ ರೆಡ್ಡಿ ಅವರಿದ್ದಾರೆ, ಲಾಲ್ಬಾಗ್ ವಾಕರ್ ಅಸೋಸಿಯೇಷನ್ ನ ಪ್ರೆಸಿಡೆಂಟ್. ಇವರು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾಜಿಕ ಕಾರ್ಯಕರ್ತರಾದ ತಾಯ್ನಾಡು ರಾಘವೇಂದ್ರ ಅವರಿದ್ದಾರೆ,
ಪ್ರಾಣಿ ಪ್ರಿಯರಾದಂತಹ ನಿತಿನ್ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಮೋಹನ್ ಸಿಂಗ್ ಅವರೇ ನಿಮ್ಮನ್ನೇ ಕೇಳ್ತೀನಿ, ಯಾಕಂದ್ರೆ ಲಾಲ್ಬಾಗ್ನಲ್ಲಿ ಸಮಸ್ಯೆ ಸಾಕಷ್ಟು ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅಲ್ಲಿಂದಲೂ ಕೂಡ ದೂರ ಹೋಗಿದೆ. ಅದರ ಜೊತೆಗೆ ಬೀದಿಗಳಲ್ಲಿ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗಿದೆ. ಅದ್ರ ಪಾಡಿಗೆ ಅದಿದ್ರೆ ಸಮಸ್ಯೆ ಆಗ್ತಾ ಇರ್ಲಿಲ್ವೋ ಏನೋ, ಆದರೆ ಜನರ ಮೇಲೆ ಅಟ್ಯಾಕ್ ಮಾಡೋದು ಜಾಸ್ತಿ ಆಗ್ತಾ ಇದೆ. ಮಕ್ಕಳನ್ನ ರೋಡಿಗೆ ಬಿಡೋದಲ್ಲ, ವಯಸ್ಸಾದವ್ರು ವಾಕಿಂಗಿಗೆ ರೋಡಿಗೆ ಇಳಿಯೋದಲ್ಲ, ಬೈಕಲ್ಲಿ ಹೋಗ್ತಾ ಇದ್ರೆ ಓಡಿಸ್ಕೊಂಡು ಹೋಗಿ ಅಟ್ಯಾಕ್ ಮಾಡುತ್ತೆ. ಏನು ಮಾಡೋದು ಅಂತ ಸಂದರ್ಭದಲ್ಲಿ ಅಂತ ಜನರ ಸಮಸ್ಯೆಗಳು ಏನೇನಿದೆ ಹಾಗಾದ್ರೆ ಈಗ? ಮೊದಲಿಗೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಆಗಿದೆ. ಈಗ ನಮಗೆ ಏನಂದರೆ ನಾಯಿ ಒಂದು ಪ್ರಾಣಿ, ಮನುಷ್ಯರಿಗೆ ಬಹುಶಃ ನಿಮ್ಮ ಆಡಿಯೋ ಒಂಚೂರು ಪ್ರಾಬ್ಲಮ್ ಇದೆ, ನಾನು ಮಾತಾಡಿಸ್ತೀನಿ. ಹರೀಶ್ ರೆಡ್ಡಿ ಅವರೇ, ವಾಕರ್ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಇದ್ದೀರಿ ನೀವು. ಸೊ ವಾಕಿಂಗ್ ಬರೋರಿಗೂ ಕೂಡ ಈ ನಾಯಿಗಳ ಅಟ್ಯಾಕ್ ಇದೆಯಲ್ಲ, ಇದು ತುಂಬಾ ದೊಡ್ಡ ತಲೆನೋವಾಗಿದೆ. ಬೆಳಿಗ್ಗೆ 5 ಗಂಟೆಗೆಲ್ಲ ಎದ್ದು ವಾಕ್ ಮಾಡೋರು ಇದ್ದಾರೆ, ರಸ್ತೆಗಿಳಿಯೋ ಹಾಗಿಲ್ಲ, ಒಬ್ಬೊಬ್ರೆ ಹೋಗೋ ಹಾಗಿಲ್ಲ, ಎಲ್ಲ ಅಟ್ಯಾಕ್ ಮಾಡ್ಬಿಡತ್ತು ಅಂತ. ಸೊ ಯಾವ ತರ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾರೆ ವಾಕರ್. ಹೇಳ್ತೀನಿ ಮೇಡಮ್. ಮೊದಲಿಗೆ ಈ ಒಂದು ಏಷ್ಯಾನೆಟ್ ಸುವರ್ಣ ನ್ಯೂಸಿನ ಸಮಸ್ತ ನಾಗರಿಕ ವೀಕ್ಷಕರಿಗೆ ನಮ್ಮ ಒಂದು ನಮಸ್ಕಾರನ ಕಾರ್ಯಕ್ರಮದ ಮೊದಲನೇದಾಗಿ ನಾವು ಒಂದು ನಮಸ್ಕಾರನ ತಿಳಿಸೋಣ. ಆಮೇಲೆ ನಿಜವಾಗ್ಲೂ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆದಿದ್ದೀರಾ. ಇದೊಂದು ಯೂಸ್ಫುಲ್ ಆಗಬೇಕು ಅಂತಂದ್ಬಿಟ್ಟು, ಉಪಯೋಗ ಆಗಬೇಕು ಜನಗಳಿಗೆ. ಈ ಒಂದು ಕಾರ್ಯಕ್ರಮದ ಮುಖಾಂತರ, ಈ ಒಂದು ಲೈವ್ ಏನು ಹೋಗ್ತಾ ಇದೆ ಅದರ ಮುಖಾಂತರ ಇನ್ನಾದರೂ ಸ್ವಲ್ಪ ಒಂಚೂರು ಏನಾದ್ರು ಒಳ್ಳೇದಾಗತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ಬಂದು ನಮ್ಗೇನು ಗೊತ್ತಿದೆಯೋ ಅದನ್ನು ಮಾತಾಡಬೇಕು ಅಂತ ಇಲ್ಲಿ ಕೂತಿದ್ದೀವಿ. ಮೇಡಮ್, ಈಗ ನಾವು ಲಾಲ್ಬಾಗು ನಮ್ಮ ಪಕ್ಕದಲ್ಲೇ ಮನೆ, ಮಾವಳ್ಳಿ. ಲಾಲ್ಬಾಗು ನಮಗೂ ಜಸ್ಟ್ 1 ಕಿಲೋಮೀಟರ್ ಅಷ್ಟೇ ಪಕ್ಕದಲ್ಲಿ. ಮೇಲೆ ನಾವು 58 ವರ್ಷ ನನಗೆ ಬುದ್ಧಿ ಬಂದಾಗಿಂದ ನಾನು ಆ ಲಾಲ್ಬಾಗಲ್ಲಿ ಓಡಾಡ್ಕೊಂಡಿರೋದನ್ನ ನೋಡಿದ್ದೀನಿ ಮೇಡಮ್. 300 ಚಿಲ್ಡ್ರನ್ ನಾಯಿನ ನೋಟಿಸ್ ಮಾಡಿದ್ದಾರೆ. ಯಾರು? ಡೈರೆಕ್ಟ್ರು. ಲಾಲ್ಬಾಗ್ ಒಳಗಡೆ ಇನ್ಸೈಡ್ ದ ಸರ್ಕಲ್ 300 ಚಿಲ್ಡ್ರನ್ ನಾಯಿ ಇದೆ. ನಾವು ಅವರಲ್ಲಿ ಮೊನ್ನೆ ಒಂದು ಕಡಿತ ಆಯ್ತು. ಒಬ್ಬರು ಡಾಕ್ಟ್ರು ಸುಮಾರು 70-72 ವರ್ಷ ವಯಸ್ಸು. ಅವರು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲಿ ಬೈಟ್ ಇದೆ ನಮ್ಮ ಹತ್ರ. ಸುಮಾರು ಒಂದು 8-10 ಅಂದ್ರೆ ಅದು ಗ್ಯಾಂಗ್ ಮಾಡ್ಕೊಂಡ್ಬಿಟ್ಟಿದೆ. ಒಂದು 5-6 ಗ್ಯಾಂಗ್ ಇದೆ ನಾಯಿಗಳದು, ಒಂದೇ ಕಡೆ ಇಲ್ಲ. ಅವು ಒಂದು 5-6 ಗ್ಯಾಂಗ್ ಮಾಡ್ಕೊಂಡಿದೆ. ಆಮೇಲೆ ಅದ್ರದ್ದು ಟೆರಿಟರಿ ಅಂತಾರಲ್ಲ, ಅದ್ರದ್ದೊಂದು ಸಾಮ್ರಾಜ್ಯ ಅಲ್ಲಿದೆ. ಅಲ್ಲಿ ಒಂದು 10-15 ನಾಯಿ ಇದೆ. ಅದು ಯಾವ ರೀತಿ ಅವ್ರನ್ನ ಒಬ್ಬ ಡಾಕ್ಟರ್ನ ಅಟ್ಯಾಕ್ ಮಾಡಿದೆ ಅಂದ್ರೆ, ನಾವು ನಿಮ್ಮ ಲೈವ್ ಇದೆ, ನಾವು ಕೊಡ್ತೀವಿ, ನಿಮ್ಮ ಹತ್ರ ಇದೆ, ರೆಕಾರ್ಡಿಂಗ್ ಇದೆ. ಅದು ಅವ್ರ ಮೇಲೆ ಪಾಪ ಅವ್ರ ಪಾಡ್ಗೆ ಅವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಗೊತ್ತಾಗಲ್ಲ ಮೇಡಮ್, ಅದು ಮಲಗಿರತ್ತೆ. ಅದಕ್ಕೆ ಮೂಡಿರಲ್ಲೋ ಯಾಕೆ ಆ ಥರ ಆಗತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ನಾವೊಂದು ನಾಯಿ ಏನ್ ಮಾಡತ್ತೆ ಅಂತ ನಡ್ಕೊಂಡು ಹೋಗ್ತಾ ಇದ್ವಿ ಮೇಡಮ್. ಡೆಡ್ಲಿಯಾಗಿ ಅಟ್ಯಾಕ್ ಮಾಡಿದೆ ಅವ್ರನ್ನ. ಅಟ್ಯಾಕ್ ಮಾಡಿದ ತಕ್ಷಣ ಆಮೇಲೆ ಕೆಲವರು ಅಲ್ಲಿರೋರು ಎಲ್ಲ ಕೆಲಸ ಮಾಡೋರು ಇವರೆಲ್ಲ ಹೋಗಿ ಅವರು ಡಾಕ್ಟ್ರೇ ಅವ್ರನ್ನ ಸೇವ್ ಮಾಡಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಬಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ನಮ್ಮ ಮಾವಳ್ಳಿಯಲ್ಲೇ ಒಂದು ಹಾಸ್ಪಿಟಲ್ ಹತ್ತಿರದಲ್ಲಿ ಇದೆ ಅಂತ ನಾವೆಲ್ಲ ಹೋದ್ವಿ ನಮ್ಮ ಅಸೋಸಿಯೇಷನ್ ಇಂದ ಎಲ್ಲ ನೋಡ್ಲಿಕ್ಕೆ ಅಂತ. ಬಹಳ ಇದ್ರಾಗಿ ಅಟ್ಯಾಕ್ ಮಾಡಿದೆ. ಅವ್ರು ಹೇಳಿದ್ರು, ನೋಡಿ ಹಿಂಗೆ ಈ ವಯಸ್ಸು ನನಗೆ ಕಲ್ಪನೆನೂ ಇಲ್ಲ, ನಾನು ಪಾಡು ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. 300ಕ್ಕೂ ಹೆಚ್ಚು ನಾಯಿಗಳಲ್ಲಿ ಇದೆ ಅಂತ ಅಂದ್ರೆ ಯಾರೀಗ ಅದನ್ನ ಕಂಟ್ರೋಲ್ ಮಾಡ್ಬೇಕು? ಹೌದು, ಪಾಲಿಕೆ, ಸರ್ಕಾರ ಎಲ್ಲ. ನಾವು ಡೈರೆಕ್ಟರ್ ಹತ್ರ ಹೋಗಿ ಈ ಘಟನೆ ನಡೆದ, ಇದಕ್ಕೆ ಮುಂಚೆ ಬಹಳ ಘಟನೆಗಳು ನಡೀತು. ಅವಾಗ ನಾವು ಹೋಗಿ ಅವ್ರ ಗಮನಕ್ಕೆ ತರ್ತಾ ಇದ್ವಿ, ಸರ್ ಹಿಂಗ್ ನಡೀತಾ ಇದೆ ಅಂತ. ಅವ್ರದ್ದು ಒಂದೇ ಉತ್ತರ, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ನಾವು ಅದನ್ನ ಮುಟ್ಟಂಗಿಲ್ಲ. ಸುಪ್ರೀಂ ಕೋರ್ಟ್ ಸರ್, ನಾಯಿಗೆ ಬೆಲೆ ಇರೋ ನಿರ್ವಹಣೆ ಕೂಡ ಮಾಡ್ಬೇಕಲ್ವಾ? ಈಗ ಅದಕ್ಕೆ ಸರಿಯಾಗಿ ಚಿಕಿತ್ಸೆ ಅಲ್ಲ, ಅವ್ರು ಹೇಳಿದ್ರು ನಾವೇನ್ ಮಾಡಿದೀವಿ ಅಂತ. ಅವ್ರು ಹೇಳ್ತಾರೆ ಸಂತತಿ ಬೆಳೆದಿರೋರಂಗೆ ನಾವೇನ್ ಮಾಡ್ಬೇಕು ಮಾಡ್ತಾ ಇದೀವಿ. 300 ಚಿಲ್ಲರೆ ಆಗ್ಬೋದು. ಹೆಂಗಾಗತ್ತೆ? ಮರಿಗಳು ಹಾಕಿ ಆಗಲ್ಲ. ಕೆಲವರು ಮನೆಗಳಲ್ಲಿ ಸಾಕಿರೋರು ವಯಸ್ಸಾಗ್ತಾ ಕರ್ಕೊಂಡ್ಬಂದು ಗೇಟ್ ಹತ್ರ ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ 4 ಗಂಟೆ 5 ಗಂಟೆಯಲ್ಲಿ. ನಾವು ಅದು ಮರಿಗಳು ಹಾಕಿ ಜಾಸ್ತಿ ಆಗ್ತಾ ಇರೋದಲ್ಲ. ಕೆಲವರು ಮನೆಗಳಲ್ಲಿ ಯಾರ ಕೈನಲ್ಲಿ ನಿರ್ವಹಣೆ ಮಾಡಕ್ ಆಗ್ತಾ ಇಲ್ಲ, ಅದನ್ನ ತಂದು ಬಿಟ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರು. ನಾವ್ ಹೇಳಿದ್ರು, ನೋಡಿ ಸರ್, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತ ನೀವು ಒಂದು ಮಾತಲ್ಲಿ ಹೇಳ್ಬಿಡ್ತಾ ಇದ್ದೀರಾ. ಮನುಷ್ಯನ್ಗೆ ನಾಯಿಗಿರೋ ಬೆಲೆ ಮನುಷ್ಯನ್ಗಿಲ್ದಿರಂಗೆ ಆಗೋಗ್ತಾ ಇದೆ. ಸಪೋಸ್ ಈಗ ಯಾರೋ ಒಬ್ಬ ವ್ಯಕ್ತಿ ಅವ್ನ ಮನೇಲಿ 2 ಮಕ್ಕಳು ಇರ್ತಾರೆ, ಅವ್ನ ದಿನನಿತ್ಯ ಕಾರ್ಯಕ್ರಮ ಅವ್ನು ಬರ್ಬೇಕು, ಒಂದು ವ್ಯಾಯಾಮ ಅಂತ ಅವ್ನ ಕಚ್ಚಿಬಿಡ್ತು, ರೇವಿಸ್ ಬಂತು, ಅವ್ನು ಸತ್ತೋದ, ಅವ್ನ ಮನೆಗೆ ದಿಕ್ಕಿಲ್ಲ ಅಂದ್ರೆ ನಾಯಿಗಿರೋ ಬೆಲೆನು ಮನುಷ್ಯನ್ಗೆ ಇಲ್ದಿರಂಗೆ ಆಗೋಯ್ತಲ್ಲ ಅನ್ನೋ ಪರಿಸ್ಥಿತಿ ಇಲ್ಲ. ನಾವ್ ಹೇಳೋದು, ನೀವು ನಾಯಿಗಳನ್ನ ಸಾಯಿಸ್ಬಿಡಿ ಅಂತ ನಾವ್ ಹೇಳ್ತಾ ಇಲ್ಲ, ತಗೊಂಡೋಗ್ಬಿಡಿ ನೀವು ಅದನ್ನ ನಾಶ ಮಾಡ್ಬಿಡಿ ನಾವು ನಿಜವಾಗ್ಲೂ ಹೇಳ್ತಾ ಇಲ್ಲ. ಈ ವಿಷಯ ಈಗ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇದೆ. ಸದನದಲ್ಲೂ ಕೂಡ ಈ ವಿಷಯ ಚರ್ಚೆ ಆಯ್ತು, ಪರಿಷತ್ನಲ್ಲೂ ಕೂಡ ಚರ್ಚೆ ಆಯ್ತು. ಶಾಸಕರ ಭವನದ ಸುತ್ತ ಕೂಡ ನಾಯಿಗಳ ಕಾಟ ಜಾಸ್ತಿ ಇದೆ, ಹೊರಗಡೆ ಬರೋದಕ್ಕಾಗಲ್ಲ ಅನ್ನೋ ವಿಷಯ ಕೂಡ ಸದನದ ಒಳಗಡೆ ಚರ್ಚೆ ಆಯ್ತು. ಸುಪ್ರೀಂ ಕೋರ್ಟ್ನ ಆದೇಶ ಈಗ ದೆಹಲಿಯಲ್ಲಿ ಏನು ಬಂತು, ಅಲ್ಲಿಂದ ನಾಯಿಗಳನ್ನ ತೆರವುಗೊಳಿಸಿ ಅಂತ.
ಅಂತ, ಅಂದ್ರೆ ಬೇರೆ ಕಡೆ ಶೆಲ್ಟರಿಗೆ ಅದನ್ನ ಶಿಫ್ಟ್ ಮಾಡಿ ಅಂತ, ನಾಯಿಗಳಿಗೇನೋ ತೊಂದರೆ ಕೊಡಿ ಅಂತ ಅಲ್ಲ. ಅದೇ ತರ ಕರ್ನಾಟಕದಲ್ಲೂ ಆಗಬೇಕು, ಯಾಕಂದ್ರೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಅಂತ. ನಿತಿನ್, ನೀವೇನ್ ಹೇಳ್ತೀರಿ? ಯಾಕಂದ್ರೆ ಪ್ರಾಣಿ ಪ್ರಿಯರು ಈ ವಿಷಯ, ಈ ಚರ್ಚೆ ಬಂದಾಗ್ಲೆಲ್ಲ ನೀವು ನಿಮ್ಮ ವಾದವನ್ನ ಮುಂದೆ ಇಡ್ತೀರಿ, ಇಲ್ಲ ಪ್ರಾಣಿಗಳಿಗೆ ಆ ತರ ಮಾಡಬಾರ್ದು, ಕಡಿವಾಣ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅಂತ? ಹೌದು ಮೇಡಮ್, ನಮಸ್ತೆ ಎಲ್ಲರಿಗೂ. ಸೊ ನಾನೇನು ಹೇಳ್ತೀನಿ ಅಂದರೆ, ಅದನ್ನ ಒಂದೇ ಸಲ ಅಲ್ಲ ಎತ್ತಿ ಶೆಲ್ಟರ್ ಹಾಕೋದು ಅಥವಾ ಒಂದು ಕಡೆ ಕೇಜ್ ಮಾಡೋದು, ಇಟ್ಸ್ ನಾಟ್ ದ ರೈಟ್ ಥಿಂಗ್ ಅಂತ. ಸೊ ನನ್ನ ಪ್ರಕಾರ ಸ್ಟೆರಿಲೈಸೇಷನ್ ಏನು ಮಾಡ್ತಾ ಇದ್ದಾರೆ, ಐ ಥಿಂಕ್ ಅದು ಕಂಟಿನ್ಯೂ ಆದರೆ, ಸೊ ಅದು ಈಗ ಸ್ಟಾರ್ಟ್ ಮಾಡಿರೋದು, ಲೈಕ್ ಒಂದು 5-10 ಇಯರ್ಸಿಂದ ಸ್ಟಾರ್ಟ್ ಮಾಡಿರೋದ್ರಿಂದ ಆ ಸಂಖ್ಯೆ ಕಮ್ಮಿ ಆಗೋಕ್ಕೆ ಅದು ಒಂದೇ ಕ್ಷಣಕ್ಕೆ ಆಗಲ್ಲ, ಇಲ್ ಟೇಕ್ ಟೈಮ್. ಇನ್ನೊಂದು 5-10 ಇಯರ್ಸಲ್ಲಿ ಕಮ್ಮಿ ಆಗ್ಬೋದು, ಯಾಕಂದ್ರೆ ನಾನು ನೋಡಿದ ಪ್ರಕಾರ ಮುಂಚೆ ಇದ್ದಿದ್ದಕ್ಕೂ ಈಗೂ ಸಂಖ್ಯೆ ಕಮ್ಮಿ ಆಗಿದೆ ನಾಯಿಗಳದ್ದು. ಜಾಸ್ತಿ ಅಂತ ಆಗಿಲ್ಲ, ಫೆರೋಷಿಯಸ್ ಆಗಿದೆ, ತುಂಬಾ ಟೆರರ್ ಆಗಿದೆ ಅಂತ ಅನ್ಸುತ್ತಾ? ಬಟ್ ಎಲ್ಲ ನಾಯಿ ಹಂಗಿರಲ್ಲ ಮ್ಯಾಮ್, ಎಲ್ಲೋ ಒಂದು ಅಟ್ಯಾಕ್ ಮಾಡ್ಬಿಟ್ರೆ ಅಲ್ಲ, ಅದೇ ಆ ನಾಯಿನ ಏನೋ ಒಂದು ಮಾಡಿ, ಲೈಕ್ ಅದಕ್ಕೇನು ಟ್ರೀಟ್ಮೆಂಟ್ ಕೊಡ್ಬೇಕು. ಲಾಲ್ಬಾಗ್ದಲ್ಲೇನೆ 300 ನಾಯಿ ಇದೆ, 300 ನಾಯಿ ಆಲ್ಮೋಸ್ಟ್ ಇದೆ ಅಂತ ಹೇಳಿದ್ರು. ಅದ್ರಲ್ಲಿ ಒಂದು 10 ನಾಯಿ ಸೇರಿ ಅಟ್ಯಾಕ್ ಮಾಡಿದ್ರೆ 300 ನಾಯಿಯಲ್ಲಿ ಆ ಅಟ್ಯಾಕ್ ಮಾಡಿದ 10 ನಾಯಿ ಯಾವುದು ಅಂತ ಗುರುತಿಡುದು ಅದು ಕಷ್ಟ ಆಗತ್ತೆ ಅಲ್ವಾ? ಅಲ್ಲ, ಈಗ ಲಾಲ್ಬಾಗ್ ಒಳಗಡೆ, ಲಾಲ್ಬಾಗ್ ಅನ್ನೋದೇ ಒಂದು ಸಪ್ರೇಟ್ ಆದ ಒಂದು ಕಮಿಟಿ ಇದೆ, ಸಪ್ರೇಟ್ ಆಗಿರೋದು ಅದರದ್ದು ಸಂಸ್ಥೆ ಇದೆ, ಅದಕ್ಕಿಂತ ಡೈರೆಕ್ಟರ್ ಇದ್ದಾರೆ. ಆದರೆ ಲಾಲ್ಬಾಗ್ ಒಳಗಡೆ ನಾವಿಲ್ಲಿ ಮಾತಾಡ್ತಾ ಇರೋದು ಬೀದಿ ನಾಯಿಗಳ ಬಗ್ಗೆ. ಲಾಲ್ಬಾಗ್ ಒಳಗಡೆ ಯಾಕೆ ನಾಯಿ ಬಂತು, ಅಲ್ಲಿರೋ ಸೆಕ್ಯೂರಿಟಿಗಳು ಏನು ಮಾಡ್ತಾರೆ, ಅಲ್ಲಿರೋ ಡೈರೆಕ್ಟರ್ ಏನು ಮಾಡ್ತಾರೆ, ಅಲ್ಲಿಯ ಸಿಬ್ಬಂದಿಗಳು ಏನು ಮಾಡ್ತಾರೆ ಅನ್ನೋದು ಪ್ರಶ್ನೆ ಇಲ್ಲಿ. ಯಾಕೆಂದ್ರೆ ಲಾಲ್ಬಾಗಲ್ಲಿ ಸುತ್ತ ಗೇಟ್ ಇದೆ, ಸುತ್ತ ಕಾಂಪೌಂಡ್ ಇದೆ, ಅಲ್ಲಿ ಸುತ್ತ ಯಾರೋ ಮನುಷ್ಯರು ಹೋಗ್ಬೇಕು ಅಂದ್ರೆ ಟಿಕೆಟ್ ಪಾಸ್ ಬೇಕು ಇವಾಗ ಅಲ್ವಾ. ಅಂತ ಸಂದರ್ಭದಲ್ಲಿ ಇವಾಗ ಲಾಲ್ಬಾಗ್ ಒಳಗಡೆ ನಾಯಿಗಳು ಬರ್ತವೆ ಅಂದ್ರೆ ಅಲ್ಲಿರುವ ಡಿಪಾರ್ಟ್ಮೆಂಟ್ ಎಲ್ಲ ಏನು ಅವ್ರ ಆಯುಕ್ತರು ಇದಾರೋ, ಡೈರೆಕ್ಟರ್ ಇದಾರೋ, ಅಲ್ಲಿ ಹೇಳ್ತೇವೆ ಈ ಸೆಕ್ಯೂರಿಟಿ ಏಜೆನ್ಸಿಗಳು ಕೊಡ್ತಾರೆ. ಅಲ್ಲಿ ನೀವು ಬಿಲ್ ಮಾಡ್ತಾ ಇರೋದು 200 ಜನ, 300 ಜನ, 50 ಜನ ಕೊಡ್ತಾರೆ, ಏನು ಬಿಲ್ಲಿಂಗು, ನಮ್ಮಲ್ಲಿ ಇಷ್ಟು ಸೆಕ್ಯೂರಿಟಿಗಳು ಇದಾವೆ ಅಲ್ಲಿ ಅಂತ. ಆದರೆ ಅಲ್ಲಿ ಸೆಕ್ಯೂರಿಟಿ ಏನು ವಾಚ್ಮೆನ್ಗಳು ಅಲ್ಲಷ್ಟು ಜನ ಇರೋದೇ ಇಲ್ಲ, ಇದೆಲ್ಲ ಅಡ್ಜಸ್ಟ್ಮೆಂಟ್ ಬಿಲ್ಗಳು. ಆಗಿರೋದಕ್ಕೆ ನಾನು ಲಾಲ್ಬಾಗ್ನ ವ್ಯವಸ್ಥೆ ಬಗ್ಗೆ ಈಗ ನಾವು ಹೊರಗಡೆ ಪ್ರಪಂಚದಲ್ಲಿ ಬೀದಿಗೆ ಎಂಟ್ರಿ ಕೊಟ್ರು ನಾಯಿಗಳ ಹಾವಳಿ ಸಿಕ್ಕಾಪಟ್ಟೆ ಇದೆ. ಓಕೆ, ಈಗ ನಿತಿನ್ ಅವ್ರು ಹೇಳಿದಾಗೆ ಎಲ್ಲಾ ನಾಯಿನೂ ಏನು ಅಟ್ಯಾಕ್ ಮಾಡಲ್ಲ, ಪ್ರತಿ ಏರಿಯಾಗಳಲ್ಲೂ ಹೋದ ತಕ್ಷಣ ನಾಯಿ ಅಟ್ಯಾಕ್ ಮಾಡಲ್ಲ. ಬಟ್ ಅದರ ಮನಸ್ಥಿತಿ, ಪ್ರಾಣಿಗಳ ಮನಸ್ಥಿತಿ ಯಾವ ಸಮಯದಲ್ಲಿ ಹೇಗಿರುತ್ತೆ ಗೊತ್ತಿರೋದಿಲ್ಲ ನಮಗೆ, ಹೌದು ಅಲ್ವಾ? ಈಗ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಅಂದಾಗ ಅದಕ್ಕೆ ಸಾಕಷ್ಟು ನಿಯಮಗಳಿದೆ. ನಿಮ್ ಪ್ರಕಾರ ಏನ್ ಮಾಡಬೇಕು ಅಂತೀರಿ? ಅಲ್ಲ, ಈಗ ನಿಯಮಗಳು ಅಂದರೆ ನೋಡಿ, ಇವತ್ತು ನಮ್ಮದು ಲಕ್ಷಾಂತರ ತೆರಿಗೆ ದುಡ್ಡನ್ನು BBMP ಹಾಳು ಮಾಡ್ತಾ ಇದೆ. ನಾಯಿ ಹಿಡಿತೇವೆ ಅಂತಾರೆ, ನಾಯಿಗೆ ಇಂಜೆಕ್ಷನ್ ಕೊಡ್ತೇವೆ ಅಂತಾರೆ, ಸಂತಾನಹರಣ ಮಾಡ್ತೇವೆ ಅಂತಾರೆ. ಇದು ಯಾವುದು ಕಟ್ಟುನಿಟ್ಟಿನ ಸರ್ಕಾರ ಎಚ್ಚೆತ್ಕೊಂಡು ಈ ಕಟ್ಟುನಿಟ್ಟಿನ ಕ್ರಮ ಮಾಡಿದರೆ ಯಾವುದೋ ನಾಯಿಗಳು ಇದಾಗಲ್ಲ. ಈಗ ಜ್ಞಾನ ಭಾರತಿಯಲ್ಲಿ ಮೊನ್ನೆ ವಾಕಿಂಗ್ ಮಾಡ್ತಾರೆ, ನಮ್ಮ ಕಣ್ಣೆದುರಿಗೆ ಒಬ್ಬರಿಗೆ ಕಚ್ಚೆತ್ತು ಇದು ಮಾಡ್ತಾರೆ, ಸುಮ್ಮನೆ ಹೋಗ್ತಾ ಇರ್ತಾರೆ. ಈಗ ನಾಯಿಗಳಿಗೆ ಮನುಷ್ಯನ ಬುದ್ಧಿನೇ ಹೇಗಿರುತ್ತೆ ಅಂತ ತಿಳ್ಕೊಳಕ್ಕಾಗಲ್ಲ, ಹಾಗಾಗಿ ನಾಯಿಗಳ ಬುದ್ಧಿ ಹೇಗಿದೆ ಅಂತ ತಿಳ್ಕೊಳಕ್ಕಾಗಲ್ಲ. ಅದರಿಂದ ನಾಯಿಗಳನ್ನು ಇವ್ರು ಕಡಿವಾಣ ಹಾಕುವಂಥ ಸಂತಾನಹರಣಕ್ಕೆ ಚಿಕಿತ್ಸೆ ಮಾಡಬೇಕು. ಮತ್ತು ಅವು ಯಾವ ಅಟ್ಯಾಕ್ ಮಾಡ್ತಾವಲ್ಲ ಆ ರೀತಿ ವಿಡಿಯೋಗಳಲ್ಲಿ ನೋಡ್ತಾರೆ, ಈಗ ಒಂದು ಮಗು ಮೇಲೆ ಅಟ್ಯಾಕ್ ಮಾಡ್ತು, ಆ ರೀತಿ ನಾಯಿಗಳನ್ನು ತಗೊಂಡೋಗಿ ಒಂದ್ ಕಡೆ ಕೂಡ ಹಾಕುವಂತ ಕೆಲಸ ಈ BBMP ಮಹಾನಗರ ಪಾಲಿಕೆ ಮಾಡಬೇಕು. ಅದನ್ನು ಕೂಡ ಮಾಡ್ತಾ ಇಲ್ಲ. ಇವಾಗ ಏನಾಗಿದೆ, ಈಗ ನೋಡಿ ನಮ್ಮಲ್ಲಿ ಏನು ದುರಂತ ಅಂದರೆ ಅವೇನೋ ಇಂದಿರಾ ಕ್ಯಾಂಟೀನ್ ಮಾಡಿದ್ರು, ಇಂದಿರಾ ಕ್ಯಾಂಟೀನಿಗೆ ಸರಿಯಾಗಿರೋ ಆಹಾರ ಪೂರೈಕೆ ಮಾಡೋಕೆ ಆಗ್ತಾ ಇಲ್ಲ ಮನುಷ್ಯರಿಗೆ, ಇವರಿಗೆ. ಇನ್ನು ನಾಯಿಗಳಿಗೆ ಬಿರಿಯಾನಿ ಊಟ ಆಗ್ತವೆ ಅಂತಾರೆ. ಈ ನಾಯಿಗಳಿಗೆ ಬಿರಿಯಾನಿ ಎಲ್ಲಿ ಹಾಕ್ತೀರಾ? ಈಗ ಯಾರೋ ಒಬ್ಬನ ಮನೆ ಈಗ ಆಗ್ಬೇಕಾಗಿರೋದು ಮಟನ್ ಬಿರಿಯಾನಿ ಅಂತ ನಾಯಿಗಳಿಗೆ ಲಸಿಕೆ ಹಾಕ್ಸೋದು ಅಥವಾ ಅದಕ್ಕೆ ಸಂತಾನಹರಣ ಚಿಕಿತ್ಸೆ ಕೊಡಿಸೋದು, ಅದಾದ ನಂತರ ಅದನ್ನ ಬೀದಿಗೆ ಬಿಡ್ದೇನೆ ಅದನ್ನ ಒಂದು ಆಶ್ರಯ ತಾಣ ಅಂತ ಮಾಡಿ ಅಲ್ಲಿ ಇದು ಮಾಡೋದು. ಸರ್ ಮಾತಾಡಿ, ನಾನು ನಿಮ್ಗೆ ಅವಾಗ ಮಾತಾಡೋ ಆಡಿಯೋ ಪ್ರಾಬ್ಲಮ್ ಇತ್ತು. ನಾಯಿಗಳು ಅಂದ್ರೆ ಎಲ್ಲರಿಗೂ ಶ್ವಾನ ಪ್ರಿಯರು ಇರ್ತಾರೆ, ಪ್ರಾಣಿ ಪ್ರಿಯರು ಇರ್ತಾರೆ. ನಾವು ಪ್ರಾಣಿ ಪ್ರಿಯರೇ ಇಲ್ಲ ಅಂತಲ್ಲ, ನಮ್ಮ ಮನೆಗಳಲ್ಲೂ ಸಾಕಿದೀವಿ. ನಮ್ಮ ಬೀದಿ ನಾಯಿಗಳನ್ನ ನಮ್ಮನೆ ಒಳಗಡೆ ಊಟನೂ ವ್ಯವಸ್ಥೆನೂ ಮಾಡ್ತೀವಿ, ಅದು ಬೇರೆ ತರ ಇದೆ. ಬಟ್ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ನಾಯಿಗಳಾಗ್ಲಿ ಫೆರೇಷಿಯಸ್ ಆಗಿರ್ತವೆ. ಏನಕ್ಕೆ ಫೆರೇಷಿಯಸ್ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ ಫಸ್ಟು. ಯಾಕಂದರೆ ಇವಾಗ ಜನಗಳೇ ನಾವೇ ಎಲ್ಲ 4 ಜನ ಸೇರಿದಾಗ ಜೊತೆಲಿ ಜಗಳ ಮಾಡೋದು ಸಹಜ ಇರುತ್ತೆ. ಒಂದು ನಾಯಿ ಅಟ್ಯಾಕ್ ಮಾಡಿದ್ರೆ 4 ನಾಯಿ ಜೊತೆ ಸೇರುತ್ತೆ. ಒಂದೀಗ ಹೆಂಗೆ ಒಂದು ಕುರಿ ಹಳ್ಳಕ್ಕೆ ಬಿದ್ರೆ ಎಲ್ಲ ಕುರಿ ಹಳ್ಳಕ್ಕೆ ಬೀಳುತ್ತೆ ಅಂತೀವೋ, ಅದೇ ರೀತಿ ಒಂದು ನಾಯಿ ಅಟ್ಯಾಕ್ ಮಾಡಿದ್ರೆ ಹಿಂದಿನ ನಾಯಿಗೆ ಅದೇನ್ ಮಾಡ್ತಿರುತ್ತೆ ಅಂತ ಗೊತ್ತಿಲ್ಲ, ಅದ್ರ ಜೊತೆಗೆ ಇದು ಸಹ ಕೂಡುತ್ತೆ. ಈಗ ಯಾವ್ದೋ ಅದು ಎಲ್ಲಾನು ರಾತ್ರಿ ವಿದ್ಯಾರ್ಥಿಗಳು ಅಥವಾ ಕೆಲ್ಸಕ್ಕೆ ಹೋಗಿ ಬರೋರು ನೀವೆಲ್ಲ ಬೀದಿಗಳಲ್ಲಿ ಹೋಗಿ ನೋಡಿ, ರಾತ್ರಿ ಹೊತ್ತು ಜಾಸ್ತಿ ಅಟ್ಯಾಕ್ ಮಾಡುತ್ತೆ. ಅಲ್ಲ, ಈಗ ಹರೀಶ್ ರೆಡ್ಡಿ ಅವರು ಹೇಳಿದ್ದು, ಈಗ ಬೆಳಿಗ್ಗೆ ವಾಕಿಂಗ್ ಬಂದಾಗ ಅಟ್ಯಾಕ್ ಮಾಡುತ್ತೆ ನೋಡಿ. ವಾಯುವಿಹಾರಕ್ಕೆ ಲಾಲ್ಬಾಗ್, ಬೆಂಗಳೂರೆಲ್ಲ ವಿಶ್ವಕ್ಕೆ ಗೊತ್ತಿದೆ ಲಾಲ್ಬಾಗ್ ಏನು ಅಂತ. ಅಲ್ಲಿ ಸುಮಾರು 1000 ಜನ ಬೆಳಗ್ಗೆ ವಾಯುವಿಹಾರಕ್ಕೆ ಬರ್ತಾರೆ. ಸೊ ಅಂತ ಸಂದರ್ಭದಲ್ಲಿ
ವಾಕ್ ಮಾಡೋ ಸಂದರ್ಭದಲ್ಲಿ ಇವ್ರು ವಾಕಿಂಗ್ ಮಾಡ್ತಾರೆ, ನಾಯಿಗೆ ಭಯ ಆಗುತ್ತೋ ಏನೋ ಗೊತ್ತಿಲ್ಲ, ಸೊ ನಮ್ಗೇನು ಮಾಡುತ್ತೆ ಅಂತ ಅದು ಅಟ್ಯಾಕ್ ಮಾಡುತ್ತೆ. ಸೊ ಇದನ್ನೆಲ್ಲ ನಿಯಂತ್ರಣ ಮಾಡಬೇಕಾಗಿರೋದು ಅಲ್ಲಿನ ಡೈರೆಕ್ಟರ್ಗಳ ಕರ್ತವ್ಯ ನಿರ್ವಹಿಸಬೇಕಾಗಿದೆ. ಸೊ ನಾವು ಅವರು ಕಂಪ್ಲೇಂಟ್ ಮಾಡಿದ್ದೀವಿ, ಅವ್ರು ಆ್ಯಕ್ಷನ್ ತೊಗೊತೀನಿ ಅಂತಾರೆ, ಚುಚ್ಚುಮದ್ದು ಕೊಡಿಸಿದ್ದೀವಿ ಅಂತಾರೆ, ಸುಪ್ರೀಂ ಕೋರ್ಟ್ ಆದೇಶ ಇದೆ, ನಾವು ಎತ್ತಂಗಡಿ ಮಾಡೋಂಗಿಲ್ಲ ಅಂತಾರೆ. ಬಟ್ ನಮ್ಮದು ಒಂದು ಸಜೆಷನ್ ಏನಂದರೆ, ನಾಯಿನೂ ಪ್ರಾಣಿ, ಅದಕ್ಕೆ ನಾವು ವಿರೋಧ ಅಂತ ಮಾಡಕ್ ಆಗೋದಿಲ್ಲ. ಜನರ ಜೊತೆ ಸಹಜವಾಗಿ ಬೆರೆಯುವಂತ ಒಂದು ಪ್ರಾಣಿ ಅದು. ಅದಕ್ಕೆ ಒಂದು ಶೆಲ್ಟರ್ ಮಾಡಿ, ಪ್ರೀತಿಯಿಂದ ಏನಾಗುತ್ತೆ ಅದಕ್ಕೆ ಅಂತ ಒಂದು ತಾಣ ಕೊಡಿ. ತಪ್ಪೇ ಯಾರೋ ನಾಯಿಯನ್ನ ದ್ವೇಷ ಮಾಡ್ತಾ ಇಲ್ಲ, ಬಟ್ ಅದರಿಂದ ಚಿಕ್ಕ ಚಿಕ್ಕ ಮಕ್ಕಳಿಗೆ, ವೃದ್ಧರು, ಋಷಿಕೇಶ್ ಅಂತ ಬೈಕಲ್ಲಿ ಯಾರು ಹೋಗಂಗಿಲ್ಲ, ಅದಕ್ಕೆ ಆ ಸೌಂಡ್ ಏನ್ ಅನ್ಸುತ್ತೋ ಏನೋ ಅಟ್ಟಿಸ್ಕೊಂಡು ಹೋಗುತ್ತೆ, ಅಟ್ಯಾಕ್ ಮಾಡುತ್ತೆ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಅದನ್ನ ಮಾಡೋರು ಎಸ್, ನಾ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಹರೀಶ್ ರೆಡ್ಡಿ ಅವರೇ, ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರೆ. ಯಾಕಂದ್ರೆ ಲಾಲ್ಬಾಗ್ ಅನ್ನೋದು ಪ್ರತಿದಿನ ಸಾವಿರಾರು ಜನ ಬಂದು ವಾಕ್ ಮಾಡುವಂತ ಜಾಗ. ಆ ಲಾಲ್ಬಾಗ್ನ ಒಳಗಡೆ 300ಕ್ಕೂ ಹೆಚ್ಚು ನಾಯಿ ಇದೆ, ಅಲ್ಲೂ ಕೂಡ ನಾಯಿಗಳ ಅಟ್ಯಾಕ್ ನಡೀತಾ ಇದೆ. ಅಂದ್ರೆ ಅದ್ರ ಬಗ್ಗೆ ಕೂಡ ಕ್ರಮ ಆಗಬೇಕು ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಬೀದಿ ನಾಯಿಗಳ ಹಾವಳಿ ಇದೆಯಲ್ಲ, ಇದು ದಿನ ಬೆಳಗಾದ್ರೆ ಜನ ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸರ್ಕಾರ ಒಂದು ಸ್ಟ್ಯಾಂಡ್ ತಗೋಬೇಕು, ಪಾಲಿಕೆ ಇದ್ರ ಬಗ್ಗೆ ಕ್ರಮ ತಗೋಬೇಕು, ಒಂದಷ್ಟು ನಿಯಮಗಳಿದೆ, ಒಂದಷ್ಟು ಅದರ ನಿರ್ವಹಣೆ ಬಗ್ಗೆ ಕಾನೂನುಗಳಿದೆ, ಆದ್ರೆ ಅದರ ಫಾಲೋ ಅಪ್ ಆಗ್ತಾ ಇಲ್ಲ. ಯಾಕೆ? ಇದ್ರ ಬಗ್ಗೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರಾಣಿ ಪ್ರಿಯರು ಕೂಡ ಇದ್ರ ಬಗ್ಗೆ ವಾಯ್ಸ್ ರೇಸ್ ಮಾಡ್ತಾ ಇದ್ದಾರೆ, ಬೀದಿ ನಾಯಿಗಳ ಕಡಿವಾಣದ ಬಗ್ಗೆ. ಈ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.